ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರೋ ಮಖಾನ ಸೀಡ್ಸ್ ಅಥವಾ ತಾವರೆ ಬೀಜಗಳಿಂದ ನಾನು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಮಖಾನ ಸೀಡ್ಸಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾನಿವತ್ತು 3 ಟೈಪ್ಸ್ ಆಫ್ ಮಖಾನನ ಮಾಡ್ತಾ ಇದ್ದೀನಿ. ಒಂದು ಕ್ಲಾಸಿಕ್ ಸಾಲ್ಟೆಡ್, ಒಂದು ಮಸಾಲ ಮಖಾನ, ಹಾಗೆಯೇ ಒಂದು ಸ್ವೀಟ್ ಮಖಾನ. ನೋಡಿ, ಇದು 100 ಗ್ರಾಮ್ದು ಪ್ಯಾಕೆಟ್. ಇದು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಬಳಸ್ತಾ ಇರೋದು. ಹೇಗಿರುತ್ತೆ ಅಂತ ನಾನು ಇವತ್ತೇ ಮಾಡಿ ತಿಂದು ನೋಡಬೇಕು. ಬಟ್ ತುಂಬ ಜನ ಹೇಳ್ತಾ ಇದ್ರು, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ತಂದು ಮಾಡಿರಲಿಲ್ಲ. ಇವತ್ತು ನೋಡಬೇಡ ಅಂತ ತರಿಸಿದ್ದೀನಿ. ಹಾಗೆಯೇ ಇದು 100 ಗ್ರಾಮ್ಗೆ 120 ರುಪೀಸು. ನೋಡಿ, ಇವಾಗ ಇದನ್ನು ಫಸ್ಟು ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಇದು. ನೀವು ಇದನ್ನು ಕೈಯಿಂದ ಪ್ರೆಸ್ ಮಾಡಿ ನೋಡ್ಬೋದು. ನೋಡಿ, ಈಗ ಓಪನ್ ಆಗೋದಿಲ್ಲ, ಬಟ್ ಸ್ವಲ್ಪ ಫುಲ್ಲು ರೋಸ್ಟ್ ಮಾಡಿದಾದ್ಮೇಲೆ ಇದು ಕೈಯಿಂದ ಪ್ರೆಸ್ ಮಾಡಿದ್ರೆ ಅದು ಪುಡಿ ಆಗುತ್ತೆ, ಕ್ರಂಚಿ ಆಗುತ್ತೆ. ಆಗ ಇದು ರೆಡಿಯಾಗಿದೆ ಅಂತ. ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ತಾವರೆ ಬೀಜ, ಮಖಾನ ಸೀಡ್ಸ್, ಫಾಕ್ಸ್ ಸೀಡ್ಸ್, ಕಮಲದ ಹೂವಿನ ಬೀಜ, ಇನ್ನೂ ಏನೇನೋ ಹೆಸರಿಂದ ಕರೀತಾರೆ ಇದನ್ನು. ಇದ್ರ ಪ್ರಯೋಜನಗಳನ್ನ ನೋಡೋದಾದರೆ ಸಿಕ್ಕಾಪಟ್ಟೆ ಇದೆ. ಒಂದಲ್ಲ ಎರಡಲ್ಲ, ಎಲ್ಲ ರೋಗಗಳಿಗೂ ಮದ್ದು ಅಂತಲೇ ಹೇಳ್ಬೋದು ಇದನ್ನು. ಅಷ್ಟೊಂದು ಒಳ್ಳೆಯದು ಅಂತ ನಾನು ಕೂಡ ಗೊತ್ತಿರಲಿಲ್ಲ. ಸರ್ಚ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆಯಲ್ಲ ಅಂತ ಆವಾಗ ತಿಳ್ಕೊಂಡಿದ್ದು. ಆಲ್ರೆಡಿ ಇದನ್ನೆಲ್ಲ ಮಖಾನ ಬಗ್ಗೆ, ಮಖಾನ ರೆಸಿಪೀಸ್ ಬಗ್ಗೆ ತುಂಬ ಜನ ವಿಡಿಯೋಗಳನ್ನ ಹಾಕಿದ್ದಾರೆ. ಬಟ್ ನನಗೂ ಏನೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರ ಬೆನಿಫಿಟ್ಸ್ನ ನೋಡ್ತಾ ಹೋಗೋಣ ಈಗ. ಮಖಾನ ಸೀಡ್ಸ್ ಒಂಥರ ಪೋಷಕಾಂಶಗಳ ಖಜಾನೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಇರೋರಿಗಂತೂ ತುಂಬಾ ಬೆನಿಫಿಟ್ ಇದು. ತುಂಬ ಒಂಥರ ನಿಜಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿದಿನ ಅಥವಾ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಹೆಚ್ಚಿಸ್ತದೆ ಮತ್ತು ಸಕ್ಕರೆ ಪ್ರಮಾಣನ ಕಂಟ್ರೋಲಲ್ಲಿರುತ್ತೆ. ಅಂದರೆ ಶುಗರ್ ಲೆವೆಲ್ ಯಾವಾಗಲೂ ಕಂಟ್ರೋಲಲ್ಲಿರೋದಕ್ಕೆ ಸಹಾಯ ಮಾಡುತ್ತೆ ಇದು. ಹಾಗೆಯೇ ಇದನ್ನು ರೋಗ ನಿರೋಧಕಗಳ ಮೂಲ ಅಂತಲೂ ಹೇಳ್ಬೋದು. ಇದನ್ನು ಆಹಾರದಲ್ಲಿ ನಾವು ಸೇವಿಸೋದ್ರಿಂದ ಉರಿಯೂತ, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿತ ರೋಗಗಳಾಗಿರ್ಬೋದು, ಹೃದಯಾಘಾತ ಅಥವಾ ಪಾರ್ಶ್ವವಾಯು, ಇಂಥವನ್ನೆಲ್ಲ ತಡೆಗಟ್ಟೋದಕ್ಕೆ ಇದು ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು. ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರ್ಯಾರು ಅಂದ್ಕೊಳ್ತಿರ್ತಾರೋ ಅವ್ರಿಗಂತೂ ಇದು ಸಖತ್ ಹೆಲ್ಪ್ ಆಗುತ್ತೆ. ಮತ್ತು ಅವರು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಬೇರೆ ಎಲ್ಲ ಫುಡ್ಗಿಂತನೂ ಇದರಲ್ಲಿ ಬೇಗನೆ ಅವರು ರಿಸಲ್ಟ್ನ ನೋಡ್ಬೋದು ಅಂತ ಹೇಳ್ಬೋದು. ಈ ತಾವರೆ ಬೀಜದಲ್ಲಿ ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ದೇಹದ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಬೇಗ ಕೂಡ ಕಡಿಮೆ ಮಾಡ್ಬೋದು. ಹಾಗೆಯೇ ಮಖಾನದಿಂದ ಮತ್ತೊಂದೇನಪ್ಪ ಅಂದರೆ ನಮ್ಮ ಚರ್ಮದ ಕಾಂತಿಗೆ ಕೂಡ ಇದನ್ನು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ದಿನ ಸೇವಿಸ್ತಾ ಇದ್ದರೆ ಸ್ವಲ್ಪ ಇದರಿಂದ ನಮ್ಮ ತ್ವಚೆ ತುಂಬಾ ಕಾಂತಿಯುಕ್ತವಾಗುತ್ತೆ, ಹೊಳೆಯುತ್ತೆ. ಅಂದರೆ ತುಂಬ ಗ್ಲೋ ಬರುತ್ತೆ ನಮ್ಮ ಸ್ಕಿನ್ನು. ಹಾಗೆ ವಯಸ್ಸಾಗೋ ಲಕ್ಷಣಗಳೇನೇನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಚರ್ಮ ಸುಕ್ಕುಗಟ್ಟೋದು ಅದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಕೂಡ ಕಡಿಮೆ ಮಾಡಿಕೊಂಡು ನಮ್ಮ ಸ್ಕಿನ್ ಅಂತೂ ತುಂಬಾ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಈ ಮಖಾನ ಸೀಡ್ಸಲ್ಲಿ ಕ್ಯಾಲ್ಶಿಯಂ ಅಂಶ ಕೂಡ ತುಂಬಾ ಇರೋದ್ರಿಂದ ಹಲ್ಲಿಗಾಗಿರ್ಬೋದು ಮತ್ತು ನಮ್ಮ ಮೂಳೆಗಳೆಲ್ಲ ಗಟ್ಟಿಯಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಮೂಳೆಗಳಲ್ಲಿ, ಮೊಣಕಾಲುಗಳಲ್ಲೆಲ್ಲ ಕಟ್ ಸೌಂಡ್ ಬರ್ತಾ ಇರುತ್ತಲ್ಲ, ಅಂಥದಕ್ಕೆಲ್ಲ ಇದು ಏನದು ಲಿಕ್ವಿಡ್ ಏನೋ ಇರುತ್ತಲ್ಲ ಅದು ಕಡಿಮೆ ಆಗಿ ಆ ಸೌಂಡ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಸರಿಪಡಿಸೋದಕ್ಕೆ ಈ ಮಖಾನ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಪ್ರಾಬ್ಲಮ್ ಯಾರ್ಯಾರು ಎದುರಿಸ್ತಾ ಇದ್ದಾರೋ ಅವರು ಕೂಡ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ಬೋದು. ಮತ್ತು ಇದನ್ನು ಜಾಸ್ತಿ ಕೂಡ ತಿನ್ನೋಕೆ ಹೋಗಬಾರ್ದು. ಡೈಲಿ ಒಂದು ಸ್ವಲ್ಪನೇ ತಿಂದರೆ ಸಾಕಾಗತ್ತೆ. ಒಂದು ಇಡಿಯೋಷ್ಟು ತಿಂದ್ರೂ ಸಾಕಾಗತ್ತೆ ಅನಿಸುತ್ತೆ. ಬಟ್ ಇದನ್ನು ಅಧಿಕವಾಗಿ ಬರೀ ಇದನ್ನೇ ತಿಂತಾ ಹೋದ್ರು ಅದರಿಂದ ಎಲ್ಲದಕ್ಕೂ ಒಳ್ಳೆಯದಕ್ಕೆ ಏನೇನು ಇರುತ್ತಲ್ವ, ಅನುಕೂಲ ಇದ್ದಂಗೆ ಅನಾನುಕೂಲನೂ ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸೇವನೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಈಗ ಶುಗರ್ ಇರೋರು ಅವರೆಲ್ಲ ಡಾಕ್ಟ್ರ್ ಸಲಹೆ ತೊಗೊಂಡ್ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ, ಯಾವುದನ್ನೇ ನಾವು ಯೂಸ್ ಮಾಡುವಾಗ ಮುನ್ನೆಚ್ಚರಿಕೆ ತೊಗೊಳ್ಳೇಬೇಕಲ್ವಾ, ಹಾಗಾಗಿ ಅಷ್ಟೇ. ನೋಡಿ, ಇವಾಗ ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಇದು ಪುಡಿ ಆಗುತ್ತೆ. ಸೊ ಆ ಟೈಮಲ್ಲಿ ಆಗಿದೆ ಅಂತ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದರಲ್ಲೇ ಒಂದು 3 ಪಾರ್ಟ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದೊಂದು ಬೌಲ್ನಷ್ಟು ತೊಗೊಂಡ್ಬಿಟ್ಟು ನಾನು ಬೇರೆ ಬೇರೆ ಫ್ಲೇವರಾಗಿ
ಮಾಡಿ ತೋರಿಸ್ತೀನಿ. ನೋಡಿ ಆಗಿದೆ ಇದೆಲ್ಲ. ಫಸ್ಟ್ ನಾನಿಲ್ಲಿ ಮಸಾಲ ಮಖಾನನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಾಡ್ಕೊಳ್ಳೋಣ. ಫಸ್ಟು ಖಾರ ಪುಡಿ, ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಚಾಟ್ ಮಸಾಲ, ಒಂದು ನಿಮಗೆ ರುಚಿಗೆ ಎಷ್ಟೆಷ್ಟು ಬೇಕು. ಮಖಾನದು ಸೌಂಡ್ ನೋಡಿ ಹೇಗೆ ಬರ್ತಾ ಇದೆ. ಈ ಬೌಲ್ನಲ್ಲಿ ಕರೆಕ್ಟಾಗಿ 3 ಬೌಲ್ಸ್ ಆಯಿತು. ಇಷ್ಟು 100 ಗ್ರಾಮ್ ಮಖಾನ. ಸೊ ನಾನು 3 ಫ್ಲೇವರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಮಸಾಲ ಮಖಾನ ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು. ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿದ್ದೆ, ಬಟ್ ಹಿಡಿಯುತ್ತೆ. ಇದು ಉಪ್ಪು ಎಲ್ಲ ಜಾಸ್ತಿ ಹಿಡಿಯುತ್ತೆ ಸಪ್ಪೆ ಇರೋದ್ರಿಂದ. ನೀವು ಫಸ್ಟು ಸ್ವಲ್ಪ ಮಾಡಿ ನೋಡಿ, ಆಮೇಲೆ ಮಾಡ್ಕೊಳ್ಳೋದು ಇನ್ನೂ ಒಳ್ಳೆಯದಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಚಾಟ್ ಮಸಾಲ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಇದನ್ನು ಮಖಾನ ಬೌಲಲ್ಲಿ ತಗೊಂಡಿದ್ನಲ್ಲ ಅಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಅದೇ ಫುಲ್ಲು ಕೋಟ್ ಆಗೋವಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಉಪ್ಪು ಇನ್ನೊಂದು ಸ್ವಲ್ಪ ಹಿಡಿತಾ ಇತ್ತು ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ಮಾಡಿದಾಗ, ಬಟ್ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಪಾಪ್ಕಾರ್ನ್ ಎಲ್ಲ ತಿನ್ನೋದಕ್ಕಿಂತ ಇದು ಕೊಟ್ಟರೆ ಸಖತ್ ಇಷ್ಟಪಟ್ಟು ತಿಂತಾರೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ತುಂಬ ಒಳ್ಳೆಯದು ಕೂಡ ಅಲ್ವಾ. ಸೊ ಹಾಗಾಗಿ ಇದನ್ನೇ ಮಾಡಿಕೊಡ್ಬೋದು. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಇದು ಮಸಾಲ ಮಖಾನ ರೆಡಿ ಆಯಿತು. ಇನ್ನು ತುಂಬ ಫ್ಲೇವರ್ಸ್ನ ಮಾಡ್ಕೋಬೋದು ಇದರಿಂದ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಪಾಪ್ಕಾರ್ನ್ ಥರನೇ ಕಾಣಿಸುತ್ತೆ. ತಿನ್ನೋಕ್ಕೂ ಕೂಡ ಹಂಗೆ ಕ್ರಂಚಿಯಾಗಿರುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ನಾವು ಕ್ಲಾಸಿಕ್ ಸಾಲ್ಟೆಡ್ ಮಖಾನ ಮಾಡ್ಕೊಳ್ಳೋಣ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪೆಪ್ಪರ್ ಮತ್ತು ಉಪ್ಪು ಎರಡನ್ನೂ ಜೊತೆಗೆ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋದು. ಇವಾಗ ಮಖಾನನ ಸೇರಿಸ್ಬಿಟ್ಟು ಅದನ್ನು ಕೂಡ ನೀಟಾಗಿ ಕೋಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಇದೆ, ಬಟ್ ನಾನು ತರಿಸಿರೋದು ಅದು ಫುಲ್ಲು ದೊಡ್ಡದು ಬರುತ್ತೆ. ಇನ್ನೂ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ತೊಗೊಳ್ಳುವಾಗ ನೋಡಿ ತೊಗೊಳ್ಳಿ. ನಾನು ಆನ್ಲೈನಲ್ಲಿ ತರಿಸಿದ್ದು ಇದು. ಹಾಗಾಗಿ ಎಲ್ಲ ಚೆನ್ನಾಗಿ ಕೋಟಾದರೆ ನೋಡಿ, ಇದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಕ್ಲಾಸಿಕ್ ಸಾಲ್ಟೆಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ರೆಡಿ ಆಯಿತು. ನೆಕ್ಸ್ಟು ಸ್ವೀಟ್ ಮಖಾನ. ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನನಗೆ ಸ್ಪೆಷಲಾಗಿದೆ ಇಷ್ಟ ಆಗಿದ್ದು. ಇದಕ್ಕೆ ನಾನಿಲ್ಲಿ 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಿಳಿ ಎಳ್ಳನ್ನ 1 ಅಥವಾ 2 ಚಮಚ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನೀವು ಮಖಾನ ಎಷ್ಟು ಹಾಕ್ತೀರಾ ನೋಡ್ಬಿಟ್ಟು ಹಾಕ್ಕೋಬೋದು. ಇದು ಒಂಥರ ಕ್ಯಾರಮಲ್ ಮಖಾನ ಅಂತಲೇ ಹೇಳ್ಬೋದು. ಬೆಲ್ಲ ಹಾಕ್ತೀವಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸ್ವಲ್ಪ ಚಟ್ಪಟ ಅನ್ನೋ ಅಷ್ಟು ಫ್ರೈ ಆದಮೇಲೆ ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೋಬೇಕು. 1-2 ಚಮಚದಷ್ಟು. ಸ್ವೀಟ್ ಎಷ್ಟು ಬೇಕಾಗತ್ತೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು. ನೋಡಿ ಆಗಿದೆ. ಇವಾಗ ಇದಕ್ಕೆ ಪುಡಿ ಬೆಲ್ಲನ ಹಾಕ್ಕೊಳ್ತೀನಿ. ಈ ಬೆಲ್ಲ ಸ್ವಲ್ಪ ಕರ್ಗದ ಮೇಲೆ ಅದು ಸ್ವಲ್ಪ ಏನದು ಕ್ಯಾರಮಲ್ ಥರನೇ ಆಗುತ್ತೆ, ಕರ್ಗತ್ತಲ್ಲ, ಆವಾಗ ನಾವು ಇದಕ್ಕೆ ಮಖಾನನ ಸೇರಿಸ್ಬಿಟ್ಟು ಚೆನ್ನಾಗಿ ಕೋಟ್ ಆಗೋವಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನೋಡಿ ಕರಗ್ತಾ ಇದೆ ಎಷ್ಟು ಚೆನ್ನಾಗಿ. ಇದಕ್ಕೆ ಎಳ್ಳು ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಬಾಯಿಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಮತ್ತು ಎಳ್ಳು ಹಾಕಿರೋದ್ರಿಂದ ಅದು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದಲ್ವಾ, ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಮಖಾನನ ಸೇರಿಸ್ಬಿಟ್ಟು ಚೆನ್ನಾಗಿ ಕೋಟ್ ಆಗೋ ಥರ ಮಾಡ್ಕೋಬೇಕು. ಇದು ಉಂಡೆ ಥರ ಆಗುತ್ತೆ ಅಂದ್ಕೋಬೇಡಿ. ಅದು ಫುಲ್ಲು ಕೋಟ್ ಆದಮೇಲೆ ತಣ್ಣಗಾದ್ಮೇಲೆ ಒಂದೊಂದೇ ಸಿಂಗಲ್ ಪೀಸಸ್ ಆಗಿ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದು ನನಗಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ಹೀಗೆ ಉಂಡೆ ಆಗುತ್ತೆ ಅಂದ್ಕೋಬೇಡಿ. ಅದು ತಣ್ಣಗಾದ್ಮೇಲೆ ಒಂದೊಂದೇ ಸಪ್ರೇಟ್ ಮಾಡ್ಬೋದು. ಹೀಗೆ ಇದೆಲ್ಲದನ್ನು ಮಾಡಿಬಿಟ್ಟು ಒಂದು ಜಾರಲ್ಲಿ ಹಾಕಿ ಇಟ್ಕೊಂಡು 1 ವಾರಗಟ್ಟಲೆ ತಿನ್ಬೋದು. 1 ವಾರನೂ ಇರೋದಿಲ್ಲ, ಇಷ್ಟಿಷ್ಟು ಮಾಡಿಕೊಂಡ್ರೆ ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ. ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ, ಓಕೆನಾ? ಮತ್ತು ಬೇರೆ ಯಾವ ವೀಡಿಯೋಸ್ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಮಾಡ್ತೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.